ಚೆಕ್ ಮಾಡಿ ಬಂದ್ರೆ ಏನೇನು ಲೈಫ್ ಸ್ಟೈಲ್. ಗಾಣಿಗರ ಮನೆಗೆ ಬಂದ್ರು, ಗಾಣಿಗರ ಮನೆಯಾಗ ಗಾನದ ಒಳಕಲ್ಲಿತ್ತು. ಅವ್ ಭಾಗದಾಗ ಕುಂತ ಎಲ್ಲಾಗಿದ್ದ ನಾಕತ್ತಿದ್ದ. ಈ ಯೂನಿವರ್ಸಿಟಿ ಒಳಗೆ ಕೇಳಿದವನ, ಅಲ್ರಿ ಮತ್ ನಿಮ್ಗೆ ಹಿಂಗಾದ ಜೀವನ ಹೆಂಗ, ನಾವ್ ಯೂನಿವರ್ಸಿಟಿಯಿಂದ ಬಂದು ನಿಮ್ಗೆ ಬುದ್ಧಿ ಹೇಳಕಂತ ಹೇಳಿ ಹಂಗ ಅಂದ್ಕೂಡ್ಲೆ ಅವಂದ ಏನ್ ಐತಿ, ಇದೊಂದು ಟ್ರೆಡಿಷನಲ್ ಮಿಲ್ ಐತಿ, ರೈತನ ಕಡೆ ಎಣ್ಣೆ ಕಾಳು ತಗೋತೇನೋ ಒಂದ್ ಜಾಸ್ತಿ ಐತಿ, ಸುದ್ದಿ ಗಾನ ಎಣ್ಣೆ ತೆಗಿತೈತಿ, ಈ ಎಣ್ಣೆ ಮಾರ್ತೇನೋ, ಬಂದದ ರೊಕ್ಕ ರೈತ ಕೊಡ್ತೇನೋ, ಉಳಿದ ರೊಕ್ಕ ಬಹಳ ಮಸ್ತ್ ಐತಿ ನನ್ನ ಲೈಫ್ ಅಂತ. ಅಲ್ರಿ ಎತ್ತ ಉದ್ದಾರ ಆಗುವಲ್ರಿ ನೀವು, ಹಂಗೆ ಗೊತ್ತಾಗತ್ತೆ ನಿಮ್ಗೆ ಎತ್ತ ತಿರ್ಬೋದು, ಎಲ್ಲಾಕಿ ತಿನ್ಕೊಂತ ಕುಂತೀರಿ. ಅವಾಗ ಅವಂಗ ಇಲ್ರಿ ಜಾತ್ರೆಗೆ 10 ರೂಪಾಯಿ ಕೊಟ್ಟು ಒಂದು ಗಟ್ಟಿ ತಗೊಂಡ್ ಬಂದೇನ್ರಿಪ್ಪ, ಎತ್ತಿನ ಕೊಳ್ಳ ಕಟ್ಟೇನಿ, ಅದಕ್ಕೆ ಹಿಂಗೆಲ್ಲ ಕಾಲಕ್ಕೆ ಎತ್ತ ಹೊಡಿತೇನು, ಸುತ್ತ ಹಾಕಕ್ ಶುರು ಮಾಡ್ತತಿ. ಅದ್ ಯಾವಾಗ ಸುತ್ತ ಹಾಕಕ್ ಶುರು ಮಾಡ್ತದ, ನಾ ಆರಾಮ್ ಬಂದು ಎಲ್ಲಿ ತಿನ್ಕೊಂಡ್ ಕುಂಡಿರ್ತೇನೋ, ಅದು ಸುತ್ತ ಹಾಕೊಂಡ್ ಕೊಳ್ಳನ ಕಡೆ ಶಬ್ದ ಮಾಡ್ತತಿ. ಆ ಶಬ್ದ ನಿಂತ್ಕೊಂಡ ಪಕ್ಕನೋ ಸರಿ ಮಾಡಿ ಎಣ್ಣೆ ತೆಗೆದು ಮತ್ ಕಾಲ ಹಾಕಿ ಮತ್ ಹೊಡಿತೇನೋ, ಮತ್ ಸುತ್ತ ಹಾಕ್ತತಿ. ಇವ್ರು ಬಿಡ್ಲಿಲ್ಲ, ನೀವೀಗ ಉದ್ದಾರ ಆಗುವಲ್ರಿ, ನಾವು ಡಿಗ್ರಿ ಮಾಡಿ PG ಮಾಡಕತ್ತೇವು, ನಿಮಗೆ ಬುದ್ಧಿ ಹೇಳಕ್ ಬರ್ಬೇಕಾ. ಅಕಸ್ಮಾತ್ ನೀವು ಎತ್ತ ಹೊಡೆದ್ರಿ, ಎತ್ ಸುತ್ತ ಹಾಕತ್ತಿತ್ತು, ನೀವು ಹೊರಗೆ ಬಂದ್ರಿ, ನೀವು ಹೊರಗೆ ಬಂದ ಕೂಡಲೇ ನಿಂತಲೇ ನಿಂತು ಎತ್ ಹಿಂಗ ಗೋಣ ಅಗಡಾಡ್ಸಕತ್ತ ಏನ್ ಮಾಡೋ. ಅವಾಗ ಅಂದವ, ಹೌದ್ರಿ ನೀವು ಹೇಳೋದು ಬಹಳ ಕರೆಕ್ಟ್ ಐತಿ, ಆದ್ರೆ ನಾವ್ ಎತ್ತಂಗ್ ಮಾಡಬಹುದಿತ್ತೇನೋ, ನಿಮ್ಮನ್ನ ದೊಡ್ಡ ಕಾಲೇಜ್ ಕಲ್ತಿಲ್ಲ ನಮ್ಮ ಡಿಗ್ರಿಗಳು ಕೆಲಸ ಮಾಡುದಿಲ್ಲ ಅವ್ರು ಪಾಂಡಿತ್ಯದ ಮುಂದ. ಅದಕ್ಕೆ ನಮ್ಮ ಅವ್ವ ಅಪ್ಪ ಅಜ್ಜ ಅಮ್ಮ ಅನುಭವ ದೊಡ್ಡವರು, ಅವ್ರು ಏನ್ ಹೇಳತ್ತಾರೋ ಒಂದು ಅರ್ಥ ಐತಿ, ಸರಿಯಾಗಿ ಕೇಳ್ರಿ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಎಲ್ಲಾ ಸಾಧನೆ ಮಾಡಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬಿಸಿಲು ದಿನ ಸಿಕ್ಕಲ್ಲಿ ನೀರ್ ಕುಡಿಬೇಡ್ರಿ, ಯಥೇಚ್ಛವಾಗಿ ನೀರ್ ಕುಡಿರಿ, ಒಳ್ಳೆ ಆಹಾರ ತಗೊಳ್ರಿ, 6 ತಾಸಿನಿಂದ ಕಡೆ ನಿದ್ದೆ ಮಾಡಬೇಡ್ರಿ, ಉಳಿದ 18 ತಾಸದಾಗ 1 ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿ. ನೀವೇನ್ ಮಾಡ್ತಾರೆ ಅಂದ್ರೆ ಅದ್ರಾಗ ಹಾಳು ಮಾಡ್ತೀರಿ, ಈ ನಿದ್ದೆ ಉಳಿಸಾಕ್ ನೋಡ್ತೀರಿ. ಜಸ್ಟ್ ಕ್ಯಾಲ್ಕುಲೇಟ್ ವೇರ್ ಯು ಆರ್ ವೇಸ್ಟಿಂಗ್ ದ ಟೈಮ್. ಅದನ್ನ ಮಾಡಿಕೊಂಡು ಜೀವನದೊಳಗ ಒಂದು ಅದ್ಭುತವಾದ ಸಾಧನೆಯನ್ನು ನೀವು ಮಾಡಬೇಕು, ನೀವು ಗೆಲ್ಲಬೇಕು, ನೀವು ಗೆಲ್ಲುವ ಕುದುರೆಗಳಾಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಎಲ್ಲರದು. ನನಗೇನೋ ಹೇಳಿಲ್ಲ, ಸಾಯಂಕಾಲ ಮಾಡೋದು ಮಾಡ್ತಾರೋ ಆಸೆ, ಆದ್ರ ಈಗ ಟೈಮ್ ಆಗೈತಿ, ಇನ್ನು ವೇದಿಕೆ ಮೇಲೆ ಮಾತಾಡಬೇಕು, ಕಾರ್ಯಕ್ರಮ ಮುಂದುವರಿಬೇಕು. ಸೊ ಅದಕ್ಕೆ ನಿಮ್ಮ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ನನ್ಗೆ ಬಹಳ ಖುಷಿ ಅನಿಸ್ತು. ಯಾಕಂತ ಕೇಳಿದ್ರೆ ಚಿಕ್ಕೋಡಿಯ ಜಿಲ್ಲೆಯ ಭಾವಿ IAS IPS ಅಂಡ್ ಎಂಜಿನಿಯರ್ಸ್, ಡಾಕ್ಟರ್ಸ್, ಲಾಯರ್ಸ್ ಎಲ್ಲರೂ ಎಲ್ಲದಾರ ಅಂತ ಕೇಳಿದ್ರೆ ನನ್ನ ಮುಂದದಾರ, ಅವ್ರ ಮುಂದೆ ನಾ ಮಾತಾಡಕತ್ತೇನಲ್ಲ, ಇದಕ್ಕಿಂತ ಒಂದು ಖುಷಿ ಸಂಗತಿ ಮತ್ತೊಂದಿಲ್ಲ. ಗೊತ್ತಿಲ್ಲ, ನೀವು IAS IPS ಅದ ಎಲ್ಲರ ಭೇಟಿ ಅದು ಅಂದ್ರೆ ಗುರುತಿದ್ದೀರಿ ಒಂದು ಈಗ ಗ್ಯಾರಂಟಿ ಆಗತ್ತೇನೆ. ನೀವು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಿದ್ರಿ ಅಂದ್ರೆ ನಮ್ಮ ವಯಸ್ಸಾಗಿರ್ತಾವ, ಬಂದು ಅಂದ್ರೆ ತೆರಿತಾವ ಬಂದಿದ್ದಂತೆ. ಒಟ್ಟಾರೆಯಾಗಿ ಗುರಿ ಮುಟ್ತೀರಿ, ಒಬ್ಬ ಒಳ್ಳೆ ರೈತ ಆಗ್ತೀರಿ, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ತೀರಿ, ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ಆಗ್ತೀರಿ. ಸಾಕಷ್ಟು ವೃತ್ತಿಗಳಿವೆ. ಅದಕ್ಕೆ ಪರೀಕ್ಷೆ ಅನ್ನೋ ಭಯ ಬೇಡ, ಅದೊಂದು ಹಬ್ಬ ವಾತಾವರಣ. ಹಬ್ಬದೊಳಗೆ ಹೆಂಗ ಖುಷಿ ಇರ್ತೇವೋ ಹಂಗ ಖುಷಿ ಎಂಜಾಯ್ ಮಾಡ್ರಿ ಅಂತ ಹೇಳಿ ಸೊ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ಮಾನ್ಯ ಸಂಸದರಿಗೆ ನಾನು ನಿಜವಾಗ್ಲೂ ಬಹಳ ತುಂಬುರುದ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು, ಯಾಕಂದ್ರೆ ಮೇಡಮ್ ಅವರು, ಪ್ರಭಾವತಿ ಮೇಡಮ್ ಅವರು ಮೇಲೆ ಸುಮಾರು ನನಗೆ 4 ದಿನದಿಂದ ಅವ್ರಿಗೆ ಏನ್ ಬರ್ಲೇಬೇಕಪ್ಪ ಟೈಮ್ ಸೆಟ್ ಮಾಡ್ಕೊಂಡ. ನಾನು ಕೊನೆಗೆ ಯಾವ ಮಟ್ಟಕ್ಕೆ ಬಂದ ಒಂದು ಪ್ರೋಗ್ರಾಮ್ ಇರ್ತಂದು ಇವತ್ತು ಕಡೆಗ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ನಾನು ಇವತ್ತು ಕೊನೆ ಹಂತಕ್ಕೆ. ಸೊ ಈ ಅವಕಾಶಕ್ಕಾಗಿ ಇವರಿಗೆಲ್ಲ ಮಹಿಳೆಯರಿಗೆ ಮುಂಜಾನೆಯಿಂದ ಕುಂತೇರಿ, ನನಗಂತೂ ಆಗ್ಲಾರದ ಮಾತು. ಆದಾಗ್ಯೂ ನಿಮ್ಮ ಪೇಷನ್ಸು ಯಾಕೆ ನೀವು IAS IPS ಕ್ರ್ಯಾಕ್ ಮಾಡ್ತೀರಿ ಅಂತ ಹೇಳಕತ್ತೇನ ಅಂತಂದ್ರ, ಯಾಕೆ ನೀವು ದೊಡ್ಡ ದೊಡ್ಡ ಡಾಕ್ಟರ್ಸ್ ಇಂಜಿನಿಯರ್ ಆಗ್ತೀರ ಅಂತ ಹೇಳತ್ತೇನ ಅಂತಂದ್ರ, ಅದಕ್ಕೆ ಏನ್ ಬೇಕಲ್ಲ ಆ ಎಲ್ಲ ಪ್ರೀ ಕ್ವಾಲಿಫಿಕೇಶನ್ ಅನ್ನ ಇವತ್ತು ಮುಂಜಾನೆ 10 ಗಂಟೆಯಿಂದ ಇಲ್ಲಿ ಮಠ ಪ್ರದರ್ಶಿಸಿದೆಲ್ಲ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಯಾರು ಮಾತನಾಡ್ತೀನಿ. ಅತ್ಯಂತ ಅದ್ಭುತ ಮತ್ತು ಪ್ರೇರಣಾದಾಯಕ ಭಾಷಣ. ನಿಮ್ಮ ಮಾತುಗಳು ಕೇವಲ ನಮ್ಮ ಕಿವಿಗಳಿಗೆ ಮಾತ್ರವಲ್ಲ, ನಮ್ಮೆಲ್ಲರ ಹೃದಯಗಳಿಗೆ ತಲುಪಿವೆ. ಆತ್ಮವಿಶ್ವಾಸ, ದೃಢ ನಿಶ್ಚಯ ಮತ್ತು ಪರಿಶ್ರಮವೇ ಯಶಸ್ಸಿನ ಮಂತ್ರ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಮತ್ತು ಅತ್ಯಂತ ಪ್ರಭಾವಶಾಲಿಯಾಗಿ ನಿರೂಪಣೆ ಮಾಡಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ಮಾಸ್ತಿವಳಿ, ರಾಜ್ಯ ಸಂಪನ್ಮೂಲ ಶಿಕ್ಷಕರು, ಶ್ರೀಯುತರಿಗೆ ಒಂದು ಜೋರಾದ ಚಪ್ಪಾಳೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇನ್ನೊಮ್ಮೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನೆಚ್ಚಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೀತಾರಾಮ್ ಸಾಹೇಬರು ತಮ್ಮ ಪ್ರೇರಣಾದಾಯಕ ಮತ್ತು ಮಾರ್ಗದರ್ಶಿ ನುಡಿಗಳನ್ನ ಇಲ್ಲಿ ಹಂಚಿಕೊಳ್ಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ.
ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರೇರಣಾದಾಯಕವಾದಂತಹ ಕಾರ್ಯಕ್ರಮವನ್ನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮೇಡಮ್ ಅವರೇ, ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಲ್ಲೆ ಸರ್ ಅವರೇ, ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಪ್ರೀತಿಯ ಮಕ್ಕಳೇ, ಶಿಕ್ಷಕ, ಬಹಳ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು, ಇತರ ಎಲ್ಲ ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ಬೆಳಗ್ಗೆಯಿಂದಲೂ ಕೂಡ ಅತ್ಯುತ್ತಮವಾದಂತಹ ಒಂದು ವಿಚಾರಗಳನ್ನ ತಾವು ಕೇಳಿ ನಮ್ಮ ಸಂಸದರ ಆಶಯವೂ ಕೂಡ ಹಾಗೆ ಆಗಿದೆ. ತಾವು ಎಲ್ಲರೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಸಂಸದರು ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಜನಪ್ರತಿನಿಧಿಗಳಾಗಿ ಈ ದೇಶದ ಕಾನೂನು ರಚನಾ ಸಮಿತಿಯ ಒಂದು ಸದನದಲ್ಲಿರ್ತಕ್ಕಂಥವರು. ಮುಂದಿನ ಭಾರತದ ಭವಿಷ್ಯವನ್ನ ರೂಪಿಸಲು ತಾವೇನೇ ಕಾತರರಾಗಿದ್ದೀರೋ, ನಿಮ್ಮ ಆಸ್ತಿಯನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಕಾನೂನನ್ನ ರಚನೆ ಮಾಡಿ ಮುಂದಿನ ಯುವಕರ ಒಂದು ತುಡಿತ ಮಿಡಿತ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ನಮ್ಮ ಸಂಸದರು ಕೂಡ ಇದೆ. ಅವರು ಬಹುದಿನಗಳಿಂದಲೂ ಕೂಡ ಕೇಳ್ತಾ ಇದ್ರು, ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಇವತ್ತು ಬಹಳ ಒಳ್ಳೆಯ ಆಸ್ತಿ ಮಕ್ಕಳು, ಪೋಷಕರು ಅನ್ಕೊಳ್ಬಹುದು ಇವರು ನಮ್ಮನೆ ಆಸ್ತಿ ಅಂತ ಮಕ್ಕಳು. ಶಾಲೆಯ ಶಿಕ್ಷಕರು ಈ ಮಕ್ಕಳು ನಮ್ಮ ಆಸ್ತಿ ಅಂತ, ನಮ್ಮ ಸಂಸದರು ಈ ಮಕ್ಕಳೆಲ್ಲ ನನ್ನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಆಸ್ತಿ ಅಂತಾರೆ. ಇಲಾಖೆಯಲ್ಲಿ ನಾವು ಕೂಡ ನೀವೆಲ್ಲ ಆಸ್ತಿ ಅಂತಾರೆ.